ಈ ಕಾರ್ಯಕ್ರಮದ ಪ್ರಾಯೋಜಕರು NSHR ಸೊಲ್ಯೂಷನ್ಸ್. ಕರುನಾಡು ಲಾರಿ ಚಾಲಕರ ಪರಿಷತ್ ಲಾರಿಗಳಿಗೆ ಅಳವಡಿಸಿರುವ ASI 140 GPS ವೈಫಲ್ಯ ಕುರಿತು ಭೂವಿಜ್ಞಾನ ಇಲಾಖೆ ಮೈಸೂರು ಕಚೇರಿ ಮುಂದೆ ಶಾಂತಿಯುತ ಪ್ರತಿಭಟನೆ ನಡೆಸಿದರು. ಮೈಸೂರಿನಾದ್ಯಂತ ಕಟ್ಟಡ ಸಾಮಗ್ರಿಗಳನ್ನು ಸರಬರಾಜು ಮಾಡುವ ಲಾರಿ ಮತ್ತು ಟಿಪ್ಪರ್ಗಳಿಗೆ ಇತ್ತೀಚೆಗೆ ಸರ್ಕಾರವು ಆದೇಶಿಸಿದ ಒನ್ ಸ್ಟೇಟ್ ಒನ್ GPS ಕಾನೂನಿನ ಅಡಿಯಲ್ಲಿ ಲಾರಿ ಮತ್ತು ಟಿಪ್ಪರ್ಗಳಿಗೆ GPS ಅನ್ನು ಅಳವಡಿಕೆ ಮಾಡಿಸಿದ್ದು, GPSನಲ್ಲಿ ಹಲವು ಸಮಸ್ಯೆಗಳಿವೆ. ಇದರ ಬಗ್ಗೆ ಹಲವು ಬಾರಿ ಇಲಾಖೆಗೆ ಭೇಟಿ ನೀಡಿ ಸಮಸ್ಯೆಗಳನ್ನು ಸರಿಪಡಿಸುವಂತೆ ಮನವಿ ಮಾಡಿಕೊಂಡರೂ ಸಹ ಇಲಾಖಾ ಸಿಬ್ಬಂದಿಗಳು ನಮ್ಮ ಅಹವಾಲಿಗೆ ನಿರ್ಲಕ್ಷ್ಯ ತೋರಿಸಿದ್ದು, ಯಾವ ಮಾನದಂಡವೂ ಇಲ್ಲದೆ ಹಲವು ವಾಹನಗಳಿಗೆ ದಂಡ ವಸೂಲಾತಿ ನೋಟಿಸನ್ನು ಕಳುಹಿಸುವುದರ ವಿರುದ್ಧ ಹಿರಿಯ ಭೂವಿಜ್ಞಾನಿಯವರ ಕಚೇರಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಖನಿಜ ಭವನದ ಮುಂದೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾಗೇಂದ್ರ ಅವರ ನೇತೃತ್ವದಲ್ಲಿ ಮತ್ತು ಜಿಲ್ಲಾಧ್ಯಕ್ಷ ಕೋದಂಡರಾಮ ಅವರ ಬೆಂಬಲದೊಂದಿಗೆ ಪ್ರತಿಭಟನೆ ನಡೆಸಲಾಯಿತು. ನಾವು ಫ್ರೀ ಅಂತ ತುಂಬ್ಕೋಬತ್ತೆಲ್ಲ ಕಳ್ತನ ಮಾಡ್ತಾ ಇರಲ್ಲ, ಕ್ರಷರ್ ಅವ್ರು ದುಡ್ಡು ಕೊಡ್ತಾ ಇದೀವಿ. ಯಾಕಂದ್ರೆ ನೀವು ಒಂದು ಮಾನವೀಯತೆ ನಮ್ಗೆ ನಮ್ಮ ಬಡವರಿಗೋಸ್ಕರ ನೀವು ಒಂದು ಸಹಾಯ ಮಾಡ್ಕೊಡ್ತೀವಿ. ಯಾಕಂದ್ರೆ ನಿಮ್ಮ ಹತ್ರ ಐತೆ ಪವರ್, ಆ ಪವರ್ ಯೂಸ್ ಮಾಡಿ ನಮ್ಗೆ ಈ GPS ಅಂತಕ್ಕದನ್ನ ಕಿತ್ತಿ ಎಸಿಬೇಕು. ಫಸ್ಟ್ ಈ GPS ಇಂದ ನಮ್ಗೆ ಮನೆ ಹಾಳಾಯ್ತಾ ಇರೋದು. ಕ್ರಷರ್ ಅಲ್ಲಿ ಪರ್ಮನೆಂಟ್ ಕೊಡದೆ ಗಾಡಿ ಈಚೆ ಕಳಿಸ್ತಾರೆ. ಬಿ ಕೋದಂಡರಾಮ, ಮೈಸೂರು ಜಿಲ್ಲಾ ಲಾರಿ ಮಾಲೀಕರ ಸಂಘದ ಒಕ್ಕೂಟದ ಅಧ್ಯಕ್ಷರು ಮತ್ತು ರಾಜ್ಯ ಲಾರಿ ಮಾಲೀಕರ ಸಂಘದ ಉಪಾಧ್ಯಕ್ಷರು. ನಮ್ಮ ಮೈಸೂರಿನಲ್ಲಿ ಕಟ್ಟಡ ಸಾಮಗ್ರಿ ಸರಬರಾಜು ಮಾಡುವ ಲಾರಿಗಳಿಗೆ ಕಿರುಕುಳ ಭಾರಿ ಹೆಚ್ಚಿಗೆ ಆಗಿದೆ. ಒಂದು ಉದಾಹರಣೆ ಹೇಳ್ತೀನಿ. ಈ ಕಾಲದಲ್ಲಿ ಹಿಂದಿನ ಸರ್ಕಾರದಲ್ಲಿ ಬೆಲೆ ಏರಿಕೆಯಲ್ಲಿ ಒಂದು ಹೆಂಡ್ತಿ ಸಾಕೋದೆ ಸಂಸಾರ ಮಾಡೋದೇ ಕಷ್ಟ. ನಾವು 3 ಜನ ಹೆಂಡ್ತೀರು ಕಟ್ಕೊಂಡಿದ್ದೀವಿ ಸಂಸಾರನ. ಯಾರು ಅಂದರೆ ಒಂದು ಪೊಲೀಸು, ಒಂದು RTO, ಒಂದು ಭೂಗಣಿ ಇಲಾಖೆ. ಭೂಗಣಿ ಇಲಾಖೆಯವರು ಎದುರಿಸ್ತಾರೆ, ನೀವು ತೂಕ ಹೆಚ್ಚಿಗೆ. ಯಾಕೆಂದರೆ ನಾವು ಎಷ್ಟು ಹಣ ಕೊಟ್ಟು ತುಂಬ್ಕೊಂಬರ್ತೀವಿ, ಆ ಕಾರ್ಖಾನೆಯವ್ರ ಹತ್ರನೇ ಎಲ್ಲ ಪಟ್ಟಿ ಮತ್ತು ಪರ್ಮಿಟ್ಟು ಅವ್ರ ಹತ್ರ ಇರಬೇಕು. ಲಾರಿ ಮಾಲೀಕರಿಗೆ ಹಣ ಇಸ್ಕೊಳ್ತಾರೆ, ಅವ್ರು ಪರ್ಮಿಟ್ ಕೊಡೋಲ್ಲ. ನಾವು ಜೀವನ ಮಾಡಲೇಬೇಕು, ಸಾಗಾಣಿಕೆ ಮಾಡ್ಕೊಂಬರ್ತೀವಿ. ನಾವೇನು ಕತ್ತರಲಿಕ್ಕಾಗೋಲ್ಲ. ಯಾರು ಕಾರ್ಖಾನೆ ಇಟ್ಟು ಮತ್ತು ಕ್ರಷರ್ ಮಡಗಿದ್ದಾರೆ ಅವ್ರ ಹತ್ರನೇ ನಾವು ತುಂಬರಬೇಕು. ಹಿಂದೆ ನಾವು ಮರಳು ತರ್ತಿದ್ದು, ಅದಾದ್ರೂ ಅವನು ಅಲ್ಲಿ ಜಾಗದವ್ನು ಮರಳು ದುಡ್ಡು ತಗೊಂಡ್ರೂ ನಮಗೆ ಅದು ಅಧಿಕೃತ ಆಗಿರಲಿಲ್ಲ. ಆದ್ದರಿಂದ ನಮ್ಮನ್ನು ಹಿಡ್ಕೊಂಡು ಹೋಗೋರು ನಾವು ಫೈನ್ ಕಟ್ತಿದ್ದೋ. ಇದು ಅಧಿಕೃತವಾಗಿ ಸರ್ಕಾರ ಅವ್ರಿಗೆ ಕಾರ್ಖಾನೆ ಇದು ಕ್ರಷರ್ ನಡೆಸೋದಕ್ಕೆ ಪರ್ಮಿಟ್ ಕೊಟ್ಟಿರ್ತಾರೆ, ಜಾಗ ಕೊಟ್ಟಿರ್ತಾರೆ, ಬ್ಯಾಂಕ್ ಲೋನ್ ಇರ್ತದೆ. ಅವರನ್ನು ಬಿಡ್ತಾರೆ. ಬಂಡವಾಳಶಾಹಿಗಳನ್ನು ಬಿಟ್ಟು ಲಾರಿ ಚಾಲಕರು ಮತ್ತು ಮಾಲಕರಿಗೆ ಬಲಿ ಕೊಡ್ತಿದ್ದಾರೆ. ಒಂದು ಪೊಲೀಸ್ನವರು ನಾವು ಸರಿಯಾದ ಹಣ ಕೊಡದೇವ್ರು ಅವ್ರೇನು ಮಾಡ್ತಾರೆ, RTOಗೆ ಹೇಳ್ತಾರೆ, RTO ಇವ್ರಿಗೆ ಹೇಳ್ತಾರೆ. ಈ ಥರ 3 ವಸೂಲಿ ಇದೆ. ದಯವಿಟ್ಟು ಕಟ್ಟಡ ಸಾಮಗ್ರಿ ಇದು ಮಾಡ್ತಿರೋದು ಚಿನ್ನ ಅಲ್ಲ, ಬೆಳ್ಳಿ ಅಲ್ಲ, ಇಲ್ಲ ಖನಿಜ ಅಲ್ಲ. ಇದು ಕಟ್ಟಡ ಸಾಮಗ್ರಿಗೆ ಮೈಸೂರು ನಗರ ಅಭಿವೃದ್ಧಿಗಾಗಿ ನಾವು ತರೋವಂಥದ್ದು ಮತ್ತು ಮನೆ ಕಟ್ಟೋರು ಬಡವರಿಗೆ ತರುವಂಥ ಸಾಮಗ್ರಿಗಳಿಗೆ ಇಷ್ಟೊಂದು ತೊಂದರೆ ಕೊಡ್ತಾರೆ. ದಯವಿಟ್ಟು ಈ ಸರ್ಕಾರ, ಅದರಲ್ಲೂ ಮೈಸೂರು ಜಿಲ್ಲೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದನ್ನು ನೋಡಿದ್ದಾನೆ, ಮತ್ತು ಮಾದೇವಪ್ಪನವರು. ಯಾಕೆಂದರೆ ಆ ಸ್ಥಳೀಕರು ಅವ್ರಿಗೆ ಗೊತ್ತು ಕಟ್ಟಡ ಸಾಮಗ್ರಿ ಸರಬರಾಜು ಮಾಡೋ ಲಾರಿಗಳಿಗೆ ಎಷ್ಟೊಂದು ತೊಂದರೆ ಆಗ್ತಿದೆ, ಎಷ್ಟು ಕಷ್ಟ ಇದೆ ಅಂತ. ಈ ಕೂಡಲೇ ಏನಾಗ್ತಿದೆ ಅಂದರೆ, ಈ ಒಂದು ಝೋನ್ ಕ್ಯಾಮ್ರಾ ಹಾಕಿದ್ದಾರೆ ಕಾರ್ಖಾನೆಗಳಿಗೆ, ಯಾವುದು ಕ್ರಷರ್ಗಳಿಗೆ. ಅಲ್ಲಿ ಯಾವನು ಲಾರಿ ಎಂಟ್ರಿ ಆಗುತ್ತೆ, ಲೋಡ್ ಇರಲಿ ಇಲ್ಲದೆ ಹೋಗಲಿ, ಎಂಟ್ರಿ ಆಗಿ ಖಾಲಿ ಗಾಡಿ ವಾಪಸ್ ಬಂದರೂ ಅದಕ್ಕೆ ದಂಡ ಕೇಳ್ತಾರೆ. ಇದು ಅನ್ಯಾಯ. ಲಾರಿ ಮಾಲೀಕರು ದುಡ್ದೇ ಕಟ್ಟೋದು ಕಷ್ಟ ಆಗುತ್ತೆ. ಖಾಲಿ ಬಂದು ವಾಪಸ್ ಬಂದಿದ್ದೇನೆ, ಪದಾರ್ಥ ಸರಿ ಇರಕ್ಕಿಲ್ಲ, ಇಲ್ಲ ನಾವು ಸಣ್ಣ ಜಲ್ಲಿ ತರಲಿಕ್ಕೆ ಹೋದರೆ ದಪ್ಪ ಜಲ್ಲಿ ಇರುತ್ತೆ, ಹಾಗಾಗಿ ನಾವು ವಾಪಸ್ ಬರ್ತೀವಿ. ಅದು ಅಲ್ಲಿ ಅವ್ರ ಕ್ಯಾಮ್ರಾದಲ್ಲಿ ಬಿದ್ದಿರ್ತದೆ. ಮತ್ತು ಏನು GPS ಸರ್ಕಾರ ನಿಗದಿ ಮಾಡಿದೆ, ಆ GPS ಲಾರಿಗಳಿಗೆ ಅಳವಡಿಸಿದ್ದೀವಿ. ಅಳವಡಿಸಿದ್ರು ಕೂಡ ಸರಿಯಾಗಿ ಕೆಲಸ ಮಾಡೋಲ್ಲ. ಮತ್ತು ಆ GPS ನಮಗೆ ಮೆಸೇಜ್ ಕೊಡಬೇಕು, ಕೆಲಸ ಮಾಡ್ತಿಲ್ಲ, ನಾವು ರೆಡಿ ಮಾಡ್ತೀವಿ ಅಂತ ನಮ್ಮ ದೂರವಾಣಿ ನಂಬರ್ ಇರುತ್ತೆ. ಅದನ್ನು ಅವರು GPS ಹೇಳೋಲ್ಲ. ಮತ್ತು GPS ನಮ್ಗೆ ಹೊರಗಡೆ 3,000 4,000ಕ್ಕೆ ಸಿಕ್ಕಿದ್ರೆ ಇವರು ಸರ್ಕಾರ ಯಾವುದು ಹೇಳುತ್ತೆ ನಾವು ಅದನ್ನೇ ಹಾಕೋಬೇಕು. ಆದರೆ ಅವರು ಅದನ್ನು ಅಟೆಂಡ್ ಮಾಡ್ತಾಯಿಲ್ಲ. ಈ ಅನ್ಯಾಯಗಳನ್ನ ತೊಲಗಿಸ್ಬೇಕು. ತೊಲಗಿಸ್ಲಿಲ್ಲ ಅಂದರೆ ಲಾರಿ ಮಾಲೀಕರಾಗಲಿ ಚಾಲಕರಾಗಲಿ ನಾವು ದಂಡ ಕಟ್ಟಲಿಕ್ಕೆ ಆಗೋಲ್ಲ. ಇದನ್ನು ನಾವು ಈ ಜಿಲ್ಲಾಧಿಕಾರಿಗೂ ನಾವು ಮನವಿ ಕೊಡ್ತೀವಿ. ಇವತ್ತು ಇವ್ರು ಕೊಟ್ಟರು, ಯಾರು
ಜಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವ್ರಿಗೆ, ಜಿಲ್ಲಾಧಿಕಾರಿ, ಯಾಕೆಂದರೆ ನಮಗೆ ಏನೇ ಹೆಚ್ಚು ಕಮ್ಮಿ ಆದರೂ ನಮ್ಮನ್ನ ನೋಡೋರು ಜಿಲ್ಲಾಧಿಕಾರಿ ಮತ್ತು SP ಅವ್ರಿಗೆ ಲೆಟ್ರ್ ಕೊಟ್ಟಿದ್ದೇನೆ. ಇನ್ನು 15 ದಿವಸದಲ್ಲಿ ಸರ್ಕಾರ ಈ ಕಠಿಣವಾದ ನಮ್ಮ ಲಾರಿ ಮೇಲೆ ಹಾಕಿರೋ GPS ತೆಗೆಸ್ತೇ ಹೋದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ಮತ್ತು ಮುಂದಕ್ಕೆ ದಸರಾ ಬಂದಿದೆ, ನಾಡ ದಸರಾ, ಅಂಥ ಸಂದರ್ಭದಲ್ಲಿ ರಸ್ತೆ ಹಳ್ಳ ಮುಚ್ಚಲಿಕ್ಕೆ ಆಗೋಲ್ಲ, ಆ ರೀತಿ ತೊಂದರೆ ಆಗುತ್ತೆ. ಸರ್ಕಾರ ಎಚ್ಚೆತ್ತುಕೊಂಡು ಕೂಡಲೇ ಇದನ್ನು ವಜಾ ಮಾಡಬೇಕು. ಇಲ್ಲಾಂದ್ರೆ ನಾವು ಸರ್ಕಾರ ನಮ್ಮನ್ನ ಇದಕ್ಕೆ ಎತ್ಕೊಳ್ಳಿಲ್ಲ ಅಂದರೆ, ಯಾವುದೇ ಪರಿಹಾರ ಕೊಡಲಿಲ್ಲ ಅಂದರೆ ನಾವು ಹೈಕೋರ್ಟ್ಗೆ ಹೋಗಬೇಕಾಗುತ್ತೆ. ಇದು ಸತ್ಯ. ನಾವು ಹೋರಾಟ ಮಾತ್ರ ನಿರಂತರವಾಗಿ ಮಾಡ್ತೀವಿ. ಇದು ಎಚ್ಚರಿಕೆ ಸರ್ಕಾರ ಕೊಡ್ತಿದೆ. ಲಾರಿ ಮಾಲೀಕರ